ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ ಜೊನ್ನಳ್ಳಿ. ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶ ಹೊರಬಿದ್ದಿರುವಂತದ್ದು ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಈ ಫಲಿತಾಂಶ ರಾಜಕೀಯವಾಗಿ ನಾನಾ ರೀತಿಯ ಚರ್ಚೆಗೆ ಗ್ರಾಸವಾಗಿತ್ತು. ಅಂತಿಮವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಮಲ್ಲಿಕಾರ್ಜುನ್ ಗೆಲುವನ್ನ ಸಾಧಿಸಿರುವಂತದ್ದು. ಅದು ಮತಗಳ ಅಂತರ 6,000, ಸುಮಾರು 6,000 ಮತಗಳ ಅಂತರ. ಆದ್ರೆ ಇಲ್ಲಿ ಮುಸ್ಲಿಂ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತ SDPI ನಿಂದ ಅಫ್ಸರ್ ಕೂಡ್ಲಿಪೇಟ ಅವರು ಸುಮಾರು 20,000 ಮತಗಳನ್ನ ತೆಗೆದುಕೊಂಡಿರುವಂತದ್ದು ಗಮನಾರ್ಹ ವಿಚಾರ. ಇದು ಈ ಸಂಬಂಧಪಟ್ಟಂತೆ ಖುದ್ದು ಅಫ್ಸರ್ ಕೂಡ್ಲಿಪೇಟ ಅವರು ನಮ್ಮ ಜೊತೆ ಇದ್ದಾರೆ. ಅಫ್ಸರ್ ಕೂಡ್ಲಿಪೇಟ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಂಗ್ ಈ ವಿಶ್ಲೇಷಣೆ ಯಾವ ರೀತಿ ಮಾಡ್ತೀರಾ, ಫಲಿತಾಂಶ ವಿಶ್ಲೇಷಣೆ? ನಮಸ್ತೆ. ನಿಮ್ಮ ವಾಹಿನಿ ಮುಖಾಂತರ ಕರ್ನಾಟಕದ ಮೂಲೆ ಮೂಲೆಯಿಂದ, ವಿಶೇಷವಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವಾಭಿಮಾನಕ್ಕಾಗಿ ನನ್ನನ್ನು ಬೆಂಬಲಿಸಿದಂತ ಎಲ್ಲ ಮತದಾರರಿಗೆ, ಎಲ್ಲ ಬೆಂಬಲಿಗರಿಗೆ, ಎಲ್ಲ ನನ್ನ ಹಿತೈಷಿಗಳಿಗೆ ನಾನು ಹೃದಯದ ಅಂತರಾಳದಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ. ಎರಡನೇದಾಗಿ, ಈ ಚುನಾವಣೆಯಲ್ಲಿ ಹಣಬಲ, ತೋಳ್ಬಲ, ಜಾತಿ ಬಲ, ಅಧಿಕಾರ ಬಲದ ಮುಂದೆ ಸ್ವಾಭಿಮಾನಕ್ಕಾಗಿ ತುಳಿತಗೊಂಡಿದ್ದಂತಹ ಮತದಾರರ ಗೆಲುವಾಗಿದೆ. ಇದು ಸ್ವಾಭಿಮಾನಿ ಮತದಾರರ ಗೆಲುವು ಅಂತೇಳಿ ನಾನು ಬಣ್ಣಿಸ್ತಾ ಇದ್ದೇನೆ. ನಾನು ಸೋತಿಲ್ಲ, ನಾನು ಬ್ಯಾಲೆಟ್ ಅಲ್ಲಿ ಸೋತಿರ್ಬೋದು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರ ಹೃದಯದಲ್ಲಿ ನನಗೆ ಅವರು ಸ್ಥಾನವನ್ನು ಕೊಟ್ಟಿದ್ದಾರೆ. ಮಟ್ಟದಲ್ಲಿ ನನಗೆ ಮತವನ್ನ ಏನ್ ನೀಡಿದ್ದಾರೆ, ನಿಮ್ಮ ಋಣವನ್ನ ತೀರಿಸಲಿಕ್ಕೆ ನಾನು ಕಟಿಬದ್ಧನಾಗಿರ್ತೇನೆ. ನಾನು ಶಾಡೋ MLA ಆಗಿ ನಿಮಗಾಗಿ, ನಿಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತೀನಿ ಎಂಬಂತ ಸಂದೇಶವನ್ನ ನೀಡ್ತಾ ಇದ್ದೇನೆ. ಸುಮಾರು 15% ಮತಗಳನ್ನು ತೆಗೆದುಕೊಂಡಿರುವಂತದ್ದು ಅಫ್ಸರ್ ಅವರೇ, 15% ಮತ ತೆಗೆದುಕೊಳ್ಳುವಂತದ್ದು ಸಾಮಾನ್ಯ ಸಂಗತಿ ಅಲ್ಲ. ಸೊ 15% ಮತ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಎಲ್ಲಿ ನಿಮ್ಗೆ ನಿರೀಕ್ಷೆ ಇತ್ತಾ ಅಥವಾ ಇನ್ನೂ ಜಾಸ್ತಿ ಬರ್ಬೇಕಾಗಿತ್ತು ಮತ ಅನ್ಸುತ್ತಾ? SDPI ಅಭ್ಯರ್ಥಿಯಾಗಿ ಈಗ ಕಣಕ್ಕಿಳಿದಂತ ಹಿನ್ನೆಲೆಯಲ್ಲಿ ಸುಮಾರು 15% ಮತಗಳನ್ನ ತಾವು ತೆಗೆದುಕೊಂಡಿರುವಂತದ್ದು ಇದು ಸಾಮಾನ್ಯ ಸಂಗತಿ ಅಲ್ಲ, 15%. ಸೊ ಏನ್ ನಿಮ್ಗೆ ನಿರೀಕ್ಷೆ ಇತ್ತಾ ಅಥವಾ ಇನ್ನೂ ಜಾಸ್ತಿ ನಿರೀಕ್ಷೆ ಇತ್ತಾ? ಸರ್, ನನಗೆ ಇನ್ನೂ ಹೆಚ್ಚಿನ ನಿರೀಕ್ಷೆ ಇತ್ತು. ಯಾಕಂದ್ರೆ ಯಾವ ರೀತಿಯಲ್ಲಿ ಮತದಾರರು ನನಗೆ ಬೆಂಬಲವನ್ನು ಕೊಟ್ರು, ಪಕ್ಷಾತೀತವಾಗಿ, ಸಂಘಟನಾತೀತವಾಗಿ, ಜಾತ್ಯತೀತವಾಗಿ, ನನ್ನ ನಿರೀಕ್ಷೆ ಇನ್ನೂ ದೊಡ್ಡ ಮಟ್ಟದಲ್ಲಿತ್ತು. ಆದ್ರೆ ಚುನಾವಣೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಚುನಾವಣೆಯ ಲೆಕ್ಕಾಚಾರಗಳೇ ಬೇರೆ ಇರ್ತವೆ. ಆದ್ರೂ ಏನು ಮತಗಳು ನನಗೆ ಸಿಕ್ಕಿದೆ ಅದಕ್ಕೆ ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದೇನೆ. ನನಗೆ ಆತ್ಮ ಸಂತೃಪ್ತಿ ಇದೆ. ಯಾವುದೇ ಆಮಿಷಗಳಿಗೆ ಬಲಿಯಾಗದಲೆ ಸ್ವಾಭಿಮಾನಕ್ಕಾಗಿ ಮತ ಚಲಾಯಿಸಿರುವಂತ ಮತದಾರರಿಗೆ ನಾನು ಚಿರಋಣಿಯಾಗಿರ್ತೇನೆ. ನಾನೊಬ್ಬ ಹುಟ್ಟು ಹೋರಾಟಗಾರ. ನನ್ನ ಹೋರಾಟದ ಇನ್ನೊಂದು ಮೆಟ್ಟಿಲಿಗೆ ನಾನು ಏರಿದ್ದೇನೆ. ನಾನು ಆಶಾವಾದಿ, ನಿರಾಶಾವಾದಿ ಅಲ್ಲ. ಇದಿರುವಂತದ್ದು 2 ವರ್ಷಕ್ಕೆ ಮಾತ್ರ. ಇದು ಉಪಚುನಾವಣೆ. ನೆಕ್ಸ್ಟ್ ಜನರಲ್ ಎಲೆಕ್ಷನ್ ಬರ್ತದೆ. ನಾನು ಇಲ್ಲಿಯ ಜನರ ಜಲುವಂತ ಸಮಸ್ಯೆಗಳನ್ನ ಕೈಗೆತ್ಕೊಂಡು, ಇಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಆ ಎಲ್ಲಾ ಸಮಸ್ಯೆಗಳನ್ನ ಆ ಜನರ ಪರವಾಗಿ ಇನ್ನೂ ಮುಂದಿನ ಹೆಚ್ಚಿನ ಶಕ್ತಿಯೊಂದಿಗೆ ಹೋರಾಟ ಮಾಡ್ತೇನೆ ಸರ್. 15% ಓಟು ತೆಗೆದುಕೊಂಡ ಹಿನ್ನೆಲೆಯಲ್ಲಿ ನಿಮ್ಗೆ ಸುಮಾರು 18,000 ರಿಂದ 20,000 ಜನ ನಿಮ್ ಜೊತೆ ಇರುವಂತದ್ದು. ಅವ್ರ ಜೊತೆ ನೀವು ಇರ್ಬೇಕು ಹಂಗಾದ್ರೆ ನೀವು ಇನ್ನು ಮುಂದೆ ಕೂಡ. ಸರ್, ನಾನು ದಾವಣಗೆರೆಗೆ ಪ್ರವೇಶ ಮಾಡಾಯ್ತು. ನನ್ನ ಮನೆಯಿಂದ ಮಾತಾಡ್ತಾ ಇದ್ದೇನೆ. ದಾವಣಗೆರೆಯಲ್ಲಿ ನನ್ನ ಮನೆಗೆ ಶಿಫ್ಟ್ ಮಾಡಿದ್ದೇನೆ ನಾನು. ಈ ಜನರು ಕೊಟ್ಟಂತ ಪ್ರೀತಿ ವಿಶ್ವಾಸ ಇದೆಯಲ್ಲ ಸರ್, ಈ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಲಿಕ್ಕೆ ಅಸಾಧ್ಯ ಸರ್. ಆ ಪ್ರೀತಿ ವಿಶ್ವಾಸಕ್ಕಾಗಿ ನಾನು ದಾವಣಗೆರೆಗೆ ನನ್ನ ಮನೆಯನ್ನ ಶಿಫ್ಟ್ ಮಾಡಿದ್ದೇನೆ. ನಾನು ಇಲ್ಲೇ ಇರ್ತೇನೆ. ಇವರೊಂದಿಗೆ ಎದ್ದು ಬಿದ್ದು ಇವರ ಇಶ್ಯೂಗಳಲ್ಲಿ ಇನ್ವಾಲ್ವ್ ಆಗಿ ಇವರ ಪರವಾಗಿ ಧ್ವನಿ ಎತ್ತೇನೆ ಸರ್. ಈಗ ಮುಸ್ಲಿಂ ಸಮುದಾಯ ಈ ಬಾರಿ ಕಾಂಗ್ರೆಸ್ಗೆ ಪಾಠ ಕಲಿಸ್ತಾರೆ ಅಂತಿತ್ತು. ಯಾಕಂದ್ರೆ 80,000 ಮತಗಳಿರುವಂತದ್ದು. ಇನ್ನೊಂದು 5,000 ಮತ ಬಂದಿದ್ರೆ ಕಾಂಗ್ರೆಸ್ ಸೋಲ್ತಾ ಇತ್ತು. ಸೊ ಈ ಬಾರಿ ಮುಸ್ಲಿಂ ಮತದಾರ ಎಲ್ಲೊಂದ್ ಕಡೆ ನೀವು ಅಂದ್ಕೊಂಡಿದ್ದ ರೀತಿಯಲ್ಲಿ ಕಾಂಗ್ರೆಸ್ಗೆ ಪಾಠ ಕಲಿಸಿಲ್ಲ ಅಂತ ಅನ್ಸುತ್ತಾ? ಇಲ್ಲ ನೋಡಿ, ಒಂದಂತೂ ಕ್ಲಿಯರ್. ಈ ರಿಸಲ್ಟ್ ಅನ್ನ ನೀವು ಅನಾಲಿಸಿಸ್ ಮಾಡಿದ್ರೆ ದಾವಣಗೆರೆ ದಕ್ಷಿಣದ ಜನರು ಒಂದು ಪರ್ಯಾಯವನ್ನ ಬಯಸ್ತಾ ಇದ್ರು. ಈ ಕುಟುಂಬ ರಾಜಕಾರಣ ಮತ್ತು ಫ್ಯೂಡಲಿಸ್ಟ್ ರಾಜಕಾರಣದ ವಿರುದ್ಧ ಅವರು ಇದ್ರು ಎಂಬುದು ಸ್ಪಷ್ಟವಾಗಿ ಆಗಿದೆ. ನಂಬರ್ ಗೇಮ್ ಅಲ್ಲಿ ನೀವು ಹೇಳ್ದಂಗೆ ಒಂದು 5-10,000 ಡಿಫರೆನ್ಸ್ ಆಗಿದ್ರೆ ಒಂದು ದೊಡ್ಡ ಡ್ರಾಸ್ಟಿಕ್ ಚೇಂಜ್ ಬರ್ತಾ ಇತ್ತು. ಅದು ಯಾಕೆ ಬರ್ಲಿಲ್ಲ ಅಂತ ಹೇಳಿ ಒಂದು ಅವಲೋಕನ ಮಾಡಬೇಕಾಗಿದೆ. ಮ್ಯಾಕ್ಸಿಮಮ್ ಜನರು ನನ್ನನ್ನ ಬೆಂಬಲಿಸಿದ್ದಾರೆ. ಏನು ಕೆಲವು ಜನರಿಗೆ ಸ್ವಲ್ಪ ಇನ್ನು ಅವರಿಗೆ ಕ್ಲಾರಿಟಿ ಸಿಕ್ಕಿರ್ಲಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಅದು ಕೂಡ ಕ್ಲಿಯರ್ ಆಗುತ್ತೆ ಸರ್. ಚುನಾವಣೆ ನಿರಂತರವಾಗಿ ಪ್ರಚಾರ ಮಾಡಿದ್ರಿ. ಕಾಂಗ್ರೆಸ್ ಅಲ್ಲಿ ಸಚಿವರ ಮಗ ಆಗಿದ್ದಂತ ಕಾಂಗ್ರೆಸ್ ಅಭ್ಯರ್ಥಿ ಏನ್ ಚುನಾವಣೆಗೆ ಏನಿಲ್ಲ ಹಣಬಲ ಜೋರಾಗಿ ನಡೆದಿದೆ ಅನ್ಸುತ್ತಾ? ಸರ್, ಕೇವಲ ಹಣಬಲ ಮಾತ್ರ ಅಲ್ಲ ಸರ್, ಅಧಿಕಾರದ ದುರ್ಬಳಕೆ ಕೂಡ ನಡೆದಿದೆ ಸರ್. ಇವತ್ತು ಬೆಳಿಗ್ಗೆನೆ ಒಂದು ಇನ್ಸಿಡೆಂಟ್ ನೀವು ನೋಡಿರ್ಬೇಕು. ಮತದಾನದ ಕೇಂದ್ರದ ಸ್ಟ್ರಾಂಗ್ ರೂಮಿನ 2 ಕೀಗಳೇ ಸಿಗ್ತಾ ಇಲ್ಲ ಅಂತೆ.
ಹ್ಮ್ ಅಂದ್ರೆ ಏನನ್ನ ಇದು ಸೂಚಿಸುತ್ತೆ ಅಂತ ಹೇಳಿದ್ರೆ, ಹ್ಮ್ ಹೇಗಾದ್ರೂ ಮಾಡಿ ಗೆಲ್ಲೇಬೇಕು ಅಂತ ಹೇಳಿ ಇವರು ಯಾವೆಲ್ಲ ತಂತ್ರಗಳನ್ನ ಹೂಡಿರ್ಬೋದು ಆ ದೇವನೇ ಬಲ್ಲ. ಆದ್ರೂ ಹ್ಮ್ ಕೂಡ ನಾನು ಹ್ಮ್ ಈ ಚುನಾವಣೆಯಲ್ಲಿ ಅವರ ಇಡೀ ಕ್ಯಾಬಿನೆಟ್ ಬಂದು ಇಲ್ಲಿ ಠಿಕಾನೆ ಹೂಡಿ, ಅವರು ಹ್ಮ್ ಕೋಟ್ಯಾಂತರ ರೂಪಾಯಿ ಹಣವನ್ನ ಚಲಾವಣೆ ಮಾಡಿ, ಕಪ್ಪು ಹಣ ಚಲಾವಣೆ ಮಾಡಿ, ಅವರ ಹ್ಮ್ ಕುಟುಂಬದ ಏನು ಎಲ್ಲಾ ತೋಳ್ಬಲ, ಹಣಬಲ, ಜಾತಿ ಬಲ, ಅಧಿಕಾರದ ಬಲವನ್ನು ಉಪಯೋಗಿಸಿದ್ರು ಕೂಡ 20,000 ಜನರು ಅವರ ವಿರುದ್ಧವಾಗಿ ಮತ ಚಲಾಯಿಸಿದಾರೆ ಅಂತ ಹೇಳಿದ್ರೆ ಇದು ಸಣ್ಣ ವಿಚಾರ ಅಲ್ಲ. ಇದು ಒಂದು ಇತಿಹಾಸದ ಪುಟದಲ್ಲಿ ದಾಖಲಿಸಲ್ಪಡುವಂತ ಒಂದು ರಿಸಲ್ಟ್ ಇದು. ನಂಬರ್ ಗೇಮ್ ಅಲ್ಲಿ ನಾನು ವಿಧಾನಸಭೆ ಒಳಗೆ ಹೋಗ್ಲಿಕ್ಕೆ ಸಾಧ್ಯವಾಗದೇ ಇರ್ಬೋದು, ಆದ್ರೆ ದಾವಣಗೆರೆಯ ಜನರ ಹೃದಯದಲ್ಲಿ ನಾನು ಸ್ಥಾನ ಪಡೆದಿದ್ದೇನೆ. ನಾನು ಶ್ಯಾಡೋ MLA ಆಗಿ ಅವರ ಪರವಾಗಿ ಧ್ವನಿ ಎತ್ತುತ್ತೇನೆ ಸರ್. ಎಷ್ಟು ಹಣ ಖರ್ಚಾಗಿರ್ಬೋದು ಅನ್ಸುತ್ತೆ ಚುನಾವಣೆಯಲ್ಲಿ? ಎಷ್ಟು ಹಣ ಖರ್ಚಾಗಿರ್ಬೋದು ಅನ್ಸುತ್ತೆ ನಿಮ್ಗೆ? ಆ ಮಾಹಿತಿ ಇರುತ್ತೆ? ಸರ್, ನನಗೆ ಗೊತ್ತಿರೋ ಪ್ರಕಾರ ಸರಿಸುಮಾರು 500 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಹೇಳಿ ಒಂದು ವರದಿ ಹೇಳ್ತಾ ಇದೆ. ಇನ್ನೊಂದು ಕಡೆ ಯಾರ್ ನಾನು ಖರ್ಚು ಕೆಲವು ಮಾಡಿರೋದು? ಸ್ನೇಹಿತರ ಹತ್ರ ಮಾತಾಡ್ದೆ. ಯಾರ್ ಖರ್ಚು ಮಾಡಿರೋದು? ಆಪೋಸಿಟ್ ಪೊಲಿಟಿಕಲ್ ಪಾರ್ಟಿ ಯಾರಿದ್ರು, ಅಪೋನೆಂಟ್ ಯಾರಿದ್ರು, ಹೇಗಾದ್ರೂ ಮಾಡಿ ಶತಾಯಗತಾಯ ಗೆಲ್ಲೇಬೇಕು ಅಂತ ಹೇಳಿ ಅಪೋಸಿಟ್ ಪಾರ್ಟಿ ಅವರು, ನನ್ನ ಕಾಂಗ್ರೆಸ್ ಪೊಲಿಟಿಕಲ್ ಅಪೋನೆಂಟ್ ಯಾರಿದ್ರು, ಕಾಂಗ್ರೆಸ್ ಶತಾಯಗತಾಯ ಅಭ್ಯರ್ಥಿನಾ? ಗೆಲ್ಲೇಬೇಕು ಅಂತ ಹೇಳಿ ಅವರು ಎಲ್ಲವನ್ನ ಅವರು ಇನ್ವೆಸ್ಟ್ ಮಾಡಿದ್ದಾರೆ ಸರ್. ಕಾಂಗ್ರೆಸ್ ಅಭ್ಯರ್ಥಿನ? ಹೌದೌದು, ಕಾಂಗ್ರೆಸ್ ಅಭ್ಯರ್ಥಿನ? ಓಪನ್ ಆಗಿ ಹಣ ಹಂಚಿದ್ದಾರೆ ಸರ್. ಫೈನಲ್ ಡೇ Okay. ಪೋಲಿಂಗ್ ಸ್ಟೇಷನ್ ಹತ್ರ ನಾನು ಹೋಗ್ಬೇಕಾಗಿದೆ. ಅಬ್ಸರ್ವರ್, ಈಗ ಒಂದು ಮಾತಿತ್ತು, ಈ ಚುನಾವಣೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತಾರೆ ಕಾಂಗ್ರೆಸ್ ನಿಂದ ಅಂತ ಹೇಳಲಾಗ್ತಾ ಇತ್ತು. ಈ ಬಾರಿ ಕೊಟ್ಟಿಲ್ಲ. ಇನ್ನೆಂದೂ ಕೂಡ ಕಾಂಗ್ರೆಸ್ ನಿಂದ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಅಭ್ಯರ್ಥಿ ಕೊಡುವಂತದ್ದು ಅನುಮಾನ ಅಂತ ಅನ್ಸುತ್ತಾ? ಕಳೆದ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಮುಸ್ಲಿಂ ಅಭ್ಯರ್ಥಿಗೆ ಮುಂದಿನ ಚುನಾವಣೆಯಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ರು ಅಂತ ಮುಸ್ಲಿಂ ನಾಯಕರು ಹೇಳಿದ್ರು. ಆದ್ರೆ ಈಗ ಈ ಉಪಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿಲ್ಲ. ಸೊ ಮುಂದೆ ಕೊಡ್ತಾರೆ ಅನ್ನುವಂತ ಭರವಸೆ ಏನಾದ್ರು ಇದೆಯಾ ಮುಸ್ಲಿಂ ಸಮುದಾಯಕ್ಕೆ? ಅದನ್ನ ನೀವು ಕಾಂಗ್ರೆಸ್ ಪಕ್ಷದಿಂದ ನಿರೀಕ್ಷೆ ಮಾಡೋದು ದಡ್ಡತನ. ಕಾಂಗ್ರೆಸ್ ಪಕ್ಷದ Okay. ಇತಿಹಾಸವನ್ನ ನೋಡಿದ್ರೆ ಇವರು ಯಾವತ್ತೂ ಕೂಡ ದಲಿತರಿಗಾಗ್ಲಿ ಅಲ್ಪಸಂಖ್ಯಾತರಿಗಾಗ್ಲಿ ಚಾಕ್ಲೇಟು, ಬಿಸ್ಕೆಟು, ಕ್ಯಾಡ್ಬೆರಿಗಳನ್ನ ಕೊಡ್ತಾ ಬಂದಿದ್ದಾರೆ ಹೊರತು ಒಂದು ಸಿಟ್ಟಿಂಗ್ MLA ಯನ್ನ ಹೊರತುಪಡಿಸಿ ಬೇರೆಯವರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿ ನಂಬೋದಾ ಸರ್? ಇಂತಹ ಪಳ್ಳು ಭರವಸೆಗಳು ಕಾಂಗ್ರೆಸ್ ಇತಿಹಾಸದಲ್ಲಿ ಹಲವಾರು ಕೊಟ್ಟಾಗಿದೆ. ಅಂತ ನಿರೀಕ್ಷೆ ಇಡೋದು ಬೇಡ. ನಾವು ಒಂದು ಪರ್ಯಾಯ ಶಕ್ತಿಯಾಗಿ SDP ನಿಮ್ಮ ಮುಂದೆ ಬಂದಿದೆ. ನಾನು ಎಲ್ರಿಗೂ ಕರೆ ಕೊಡ್ತಾ ಇದ್ದೇನೆ, ಇದು ನಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಕಟ್ಟಿರುವಂತ ಪಕ್ಷ ಅಲ್ಲ. ಜನರ ನೈಜ ಸಮಸ್ಯೆಗಳನ್ನು, ರಿಯಲ್ ಇಶ್ಯೂಗಳನ್ನ ಅಡ್ರೆಸ್ ಮಾಡ್ಲಿಕ್ಕಾಗಿ ಮತ್ತು ಈ ಕ್ಷೇತ್ರದಲ್ಲಿರುವಂತಹ ಏನೆಲ್ಲ ಅಭಿವೃದ್ಧಿ ಕುಂಠಿತ ಆಗಿದೆ ಆ ಅಭಿವೃದ್ಧಿ ಆಗ್ಬೇಕೆಂಬ ದೃಷ್ಟಿಯಿಂದ ಕಟ್ಟಿದಂತ ಪಕ್ಷ. ನೀವು ಮುಂದಿನ ದಿನಗಳಲ್ಲಿ ಪರ್ಯಾಯವನ್ನ ಗಟ್ಟಿಗೊಳಿಸಿ ಅವರ ಮನೆಯಲ್ಲಿ ಹೋಗಿ ಅವರ ಹತ್ರ ಬೀಫಾಂಗಾಗಿ ಭಿಕ್ಷೆ ಬೇಡೋದನ್ನ ಬಿಟ್ಟು ನಮ್ಮದೇ ಶಕ್ತಿಯನ್ನ ದಲಿತ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗದವರು ನಾವು ಗಟ್ಟಿಯಾಗಿ ನಿಂತ್ರೆ ಔಟ್ ಆಫ್ 230 2,30,000 ಮತದಾರರಲ್ಲಿ 1,80,000 ಅಹಿಂದ ಮತಗಳಿವೆ ಸರ್. ನಾವು ಗಟ್ಟಿಯಾಗಿ ನಿಂತ್ರೆ ಈ ಕ್ಷೇತ್ರದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಹಾಗೆ ಸ್ವತಂತ್ರ ರಾಜ್ಯಾಧಿಕಾರ ಹಿಡಿಯುವಂತ ನಿಟ್ಟಿನಲ್ಲಿ ಒಂದು ಹೊಸ ಇತಿಹಾಸ ನಿರ್ಮಿಸಬಹುದು. ಹೆಂಗಿದ್ರು ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನಾವು ಗೆದ್ದಿದ್ದೇವೆ ಕಾಂಗ್ರೆಸ್. ಸೊ ಇನ್ನು ಮುಂದೆ ಕೂಡ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಕೊಡೋದು ಬೇಡ. ಏನು ಇನ್ನು ಈ ಮುಸ್ಲಿಂ ಸಮುದಾಯ ಅಥವಾ ಅಲ್ಲಿನ ಜನ ಶಾಮನೂರು ಶಿವಶಂಕರ್ ಬಿಟ್ರೆ ಬೇರೆ ಯಾರು ಕೂಡ ನಿಮ್ ಕೈ ಹಿಡಿಯೋದಿಲ್ಲ ಅನ್ನುವಂತ ಒಂದು ಆ ಒಂದು ಧೈರ್ಯಕ್ಕೆ, ಆ ಒಂದು ಏನು ನಿರ್ಧಾರಕ್ಕೆ ಕಾಂಗ್ರೆಸ್ ಬರುತ್ತಲ್ವಾ ಸರ್? ಈಗ ಇವತ್ತಿನ ರಿಸಲ್ಟ್ ನೋಡ್ಬೇಕಾದ್ರೆ ನನಗೆ ಡೌಟ್ ಆಗ್ತಾ ಇದೆ. ಯಾವ ರೀತಿ ಶಾಮನೂರು ಶಿವಶಂಕರಪ್ಪನವರು ಬಿಜೆಪಿಯ ವಿಜಯೇಂದ್ರ ಅವರಿಗೆ ಗೆಲ್ಲಿಸಿ ಅಂತ ಬಹಿರಂಗ ಕರೆ ಕೊಟ್ಟಿದ್ರು, ಈ ಬಾರಿ ದಕ್ಷಿಣದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಒಳ ಒಪ್ಪಂದ ಆಗಿರ್ಲಿಕ್ಕೂ ಕೂಡ ಸಾಧ್ಯತೆ ಇದೆ. ಅದನ್ನ ಅಲ್ಲಗಳೆಯೋ ಆಗಿಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ಚುನಾವಣೆಯಲ್ಲಿ ಇದ್ದಂತಹ ಬಿಸಿ, ಆ ಚುನಾವಣಾ ಕಾವಿನಲ್ಲಿ ಒಂದು ವೇಳೆ ಕರೆಕ್ಟ್ ಆಗಿ ಬಿಜೆಪಿಯವರು ಕಾಂಗ್ರೆಸ್ಗೆ ಮತವನ್ನ ಟ್ರಾನ್ಸ್ಫರ್ ಮಾಡದೇ ಇದ್ದಿದ್ರೆ ಈ ರಿಸಲ್ಟ್ ಬರ್ತಾ ಇರಲಿಲ್ಲ ಎಂಬುದು ನನ್ನ ಅನಾಲಿಸಿಸ್. ಇನ್ನು ಡೀಟೇಲ್ ಆದಂತ ಅನಾಲಿಸಿಸ್ ಬೂತ್ ವೈಸ್ ನಾನು ಲೆಕ್ಕತವನ್ನು ಮಾಡ್ಲಿಕ್ಕಿದೆ. ಹಾಗಾಗಿ ಕಾಂಗ್ರೆಸ್ ಗೆದ್ದಿರುವಂತದ್ದು ದೊಡ್ಡ ಸಾಧನೆ ಅಲ್ಲ. ಮಾರ್ಜಿನ್ ನೋಡಿ ನಿಮ್ಗೆ ಗೊತ್ತಾಗ್ತದೆ. ಇದಕ್ಕಿಂತ ಮುಂಚೆ ಗೆಲ್ತಾ ಇದ್ದಂತ ಮಾರ್ಜಿನು, ಈ ಬಾರಿ ಗೆದ್ದಿರುವಂತ ಮಾರ್ಜಿನು ಒಂದು ಸಣ್ಣ ಒಂದು ಅಂಕಿ ಅಂಶಗಳಲ್ಲಿ ಮಾತ್ರ ಇವ್ರು ಗೆದ್ದಿದ್ದಾರೆ ಹೊರತು, ಆದ್ರೆ ಇದು ನಿಜವಾದಂತಹ ಗೆಲುವು ಏನಲ್ಲ. ಇಲ್ಲಿಯ ಜನರು ಬದಲಾವಣೆ ಬಯಸ್ತಾ ಇದ್ರು. ಆ ಬದಲಾವಣೆಗಾಗಿ ಒಂದು ಎನ್ಮಾಸ್ ಆಗಿ ಒಂದು ಧ್ವನಿ ಏನ್ ಎದ್ದಿತ್ತು, ಆ ಧ್ವನಿ ಮುಂದೆಯೂ ಕೂಡ ಇನ್ನೂ ವ್ಯಾಪಕವಾಗುತ್ತೆ ಅಂತ ಹೇಳಿ ನನಗೆ ಫೀಲ್ ಆಗ್ತಾ ಇದೆ. ಅಲ್ಲ, ನೀವ್ ಹೇಳಿದಂತೂ ಸತ್ಯ ಅಪ್ಸರ್ ಅವರೇ, ಕೂಡ್ಲಿಪಟ್ಟವ್ರೆ. ಯಾಕಂದ್ರೆ ಅರಸಾಹಸ ಪಟ್ಟು ಗೆದ್ದಿರುವಂತದ್ದು, ರೂಲಿಂಗ್ ಪಾರ್ಟಿ ಅವರ ತಂದೆ ಸಚಿವರಾಗಿರುವಂತದ್ದು, ಇಷ್ಟೆಲ್ಲ ಇದ್ದು ಕೂಡ ಗೆದ್ದಿರೋದು ಕೇವಲ 6,000-6,500 ಮತಗಳ ಅಂತರದಿಂದ ಮಾತ್ರ ಗೆದ್ದಿರುವಂತದ್ದು. ಸೊ ನಿಮ್ಗೆ ಯಾಕೆ ಬಂತು ಅನುಮಾನ ಏನು ಒಳ ಒಪ್ಪಂದ ಆಗಿದೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಅಂತ?
ಅಲ್ಲ, ಲಾಸ್ಟ್ ಟೈಮ್ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರು ವಿಜೇಂದ್ರ ಅವರಿಗೆ ಬೆಂಬಲಿಸಿದಾರೆ ಅಂತ ಹೇಳಿದ್ರೆ, ಹ್ಮ್ ಇವರಿಗೆ ಅವರ ಋಣ ಇರ್ತದೆ ಅಲ್ಲ, ಆ ಋಣ ಇದರಲ್ಲಿ ಸಂದಾಯ ಹ್ಮ್ ಆಗಿರ್ಲಿಕ್ಕೂ ಸಾಧ್ಯತೆ ಇದೆ, ಹೇಳ್ಲಿಕ್ಕಾಗಲ್ಲ. ಹ್ಮ್ ಓಕೆ. ಆ ರೀತಿ ಮಾಹಿತಿ ಇದೆಯಾ ನಿಮ್ಗೆ? ಅನುಮಾನ ಇದೆಯಾ ಅಥವಾ ಆ ರೀತಿ ಮಾಹಿತಿ ಇದೆಯಾ? ಅನುಮಾನ ಇದೆ. ಅನುಮಾನ ಇದೆ, ಸಾಧ್ಯತೆ ಕೂಡ ಇದೆ. ಅಲ್ಲ, ಅನುಮಾನಗಳಿಗೆ ಪುಷ್ಟಿ ನೀಡ್ತಾ ನೀವು ಮಾಧ್ಯಮದವರು ಸ್ವಲ್ಪ ಒಳ ಹೊಕ್ಕರೆ ಇದಕ್ಕೆ ಪುಷ್ಟಿ ಕೂಡ ಸಿಗ್ಬೋದು. ಓಕೆ 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 ಓಕೆ. ಯಾರ್ಯಾರ ಜೊತೆ ಒಪ್ಪಂದ ಆಗಿದೆ? ವಿಜೇಂದ್ರ ಒಪ್ಪಂದ ಮಾಡ್ಕೊಂಡಿದಾರೋ ಅಥವಾ ಬಿಜೆಪಿ ಒಪ್ಪಂದ ಮಾಡ್ಕೊಂಡಿದೆ? ಯಾವ ರೀತಿ ಅನ್ಸುತ್ತೆ ನಿಮ್ಗೆ? ಇಲ್ಲಿ ತಳಮಟ್ಟದ ಕಾರ್ಯಕರ್ತರಿಗೆ ಇದು ಗೊತ್ತಾಗ್ಲಿಕ್ಕಿಲ್ಲ ಸರ್. ಇದು ಮೇಲ್ಮಟ್ಟದಲ್ಲಿ ಹೈಕಮಾಂಡ್ ಲೆವೆಲ್ ಅಲ್ಲಿ ನಡೆದಿರ್ತದೆ. ಯಾಕಂತ ಹೇಳಿದ್ರೆ ಶಾಮನೂರು ಶಿವಶಂಕರಪ್ಪನವರು ಆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಏನು ಸ್ಟೇಟ್ಮೆಂಟ್ ಕೊಟ್ಟಾಗ ಕಾಂಗ್ರೆಸ್ ಇಂದ ಒಂದು ಕನಿಷ್ಠ ಒಂದು ಶೋಕಾಸ್ ನೋಟಿಸ್ ಕೂಡ ಇಶ್ಯೂ ಮಾಡಿರ್ಲಿಲ್ಲ ಇವರು. ಅಂದ್ರೆ ಏನಿದೆ, ಮೇಲ್ಮಟ್ಟದಲ್ಲಿ ಇವರ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ನಿಜ. ಓಕೆ. ಈಗ ಆಗ್ಲೂ ಮಾತಾಡ್ತಾ ಇದ್ರಿ, ಸುಮಾರು ಒಂದು 500 ಕೋಟಿ ರೂಪಾಯಿ ಖರ್ಚಾಗಿದೆ ಚುನಾವಣೆಗೆ ಅಂತ. ಅಂದ್ರೆ ಏನು ಅದೇನು ಯಾರು ಖರ್ಚು ಮಾಡಿರೋದು? ಕಾಂಗ್ರೆಸ್ ಅಭ್ಯರ್ಥಿನೋ ಬಿಜೆಪಿ ಅಭ್ಯರ್ಥಿನೋ ಯಾರು ಖರ್ಚು ಮಾಡಿರೋದು? ಸರ್, ಒಂದೊಂದು ಮತಕ್ಕೆ 5,000 ರೂಪಾಯಿ ಆಫರ್ ಕೊಟ್ಟಿದ್ದಾರೆ ಸರ್. ನಾನು ಫೈನಲ್ ಡೇ ಪೋಲಿಂಗ್ ಬೂತ್ ಗೆ ಹೋಗ್ಬೇಕಾದ್ರೆ ಜನರು ಕಾಯ್ತಾ ನಿಂತಿದ್ರು. ಯಾಕೆ ಕಾಯ್ತಾ ಇದ್ದೀರಿ ನೀವು, ವೋಟ್ ಯಾಕೆ ಮಾಡ್ಲಿಲ್ಲ ಅಂತ ಕೇಳ್ಬೇಕಾದ್ರೆ, ಇಲ್ಲ ನಮಗೆ ಇನ್ನೂ ಬರ್ಲಿಲ್ಲ ಅಂತೇಳಿ. ಏನ್ ಬರ್ಲಿಲ್ಲ? ಹಣಕ್ಕಾಗಿ ಕಾಯ್ತಾ ಇದ್ದಿದ್ದವರು. ಕಳೆದ ಬಾರಿ ಚುನಾವಣೆಯಲ್ಲಿ 6 ಗಂಟೆ ನಂತರ 8 ಗಂಟೆ 9 ಗಂಟೆ 10 ಗಂಟೆವರೆಗೆ ಪೋಲಿಂಗ್ ನಡೆದಿತ್ತು. ಈ ಬಾರಿ 6 ಗಂಟೆ ಒಳಗೆ ಯಾರು ಕ್ಯೂ ಅಲ್ಲಿ ಇದ್ರು ಅವರಿಗೆ ಮಾತ್ರ ಅವಕಾಶ ಕೊಡ್ಬೇಕಂತೇಳಿ ನಾನೊಂದು ರಿಕ್ವೆಸ್ಟ್ ಮಾಡಿದೆ ಆರ್ಒಗಳಿಗೆ. ಆ 6 ಗಂಟೆ ನಂತರ ಯಾರು ಕ್ಯೂ ಅಲ್ಲಿ ಇದ್ರು ಅವರಿಗೆ ಪಾಸ್ ಇಶ್ಯೂ ಮಾಡಿದ್ರು. ಯಾಕಂದ್ರೆ ಇದು ಚುನಾವಣೆ ಅನ್ನೋದು ಒಂದು ಪ್ರಜಾಪ್ರಭುತ್ವದ ಹಬ್ಬ ಸರ್. ಈ ಹಬ್ಬದಲ್ಲಿ ವಾಲಂಟಿಯರ್ ಆಗಿ ಭಾಗವಹಿಸಬೇಕು. ನಿಮ್ಮ ಮನೆಯಲ್ಲಿ ಹಬ್ಬ ಇದ್ದಾಗ ನೀವು ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡ್ಕೊಂಡು ವಾಲಂಟಿಯರ್ ಆಗಿ ಹಬ್ಬ ಆಚರಿಸ್ತೀರಾ. ಇಲ್ಲ 6 ಗಂಟೆವರೆಗೆ ನಾನು ಕಾಯ್ತೇನೆ, ನನಗೆ ಇನ್ನೂ ಬರ್ಲಿಲ್ಲ ನನ್ನ ಪಾಲು ಅಂತ ಹೇಳಿ ಕಾದ್ರೆ ಅದು ಹಬ್ಬದಲ್ಲಿ ಪಾಲ್ಗೊಂಡಾಗ ಆಗಲ್ಲ. ವಾಲಂಟಿಯರ್ ಆಗಿ ನಾವು ಈ ಬಾರಿ ಯಾರಿಗೆಲ್ಲ ಬದಲಾವಣೆ ಬೇಕು ಅಂತ ಬಯಸಿದ್ರು ಅವರು ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ 11 ಗಂಟೆ 12 ಗಂಟೆ ಒಳಗಡೆ ಬಂದು ವಾಲಂಟಿಯರ್ ಆಗಿ ಮತ ಚಲಾಯಿಸಿದ್ರು. ಇನ್ನು ಹಲವಾರು ಜನರು ಮತನೇ ಚಲಾಯಿಸಿಲ್ಲ. ಟೋಟಲ್ ಚಲಾವಣೆ ಆಗಿರೋದು 67%. ಒಂದೇ ಸಮನೆ ಇದು ಚೇಂಜಸ್ ಆಗಲ್ಲ, ಸ್ಟೆಪ್ ಬೈ ಸ್ಟೆಪ್ ಇದು ಚೇಂಜಸ್ ಆಗ್ತದೆ. ನನಗೆ ತೃಪ್ತಿ ಇದೆ ಸರ್, ನನಗೆ ಆತ್ಮ ತೃಪ್ತಿ ಇದೆ. ನನ್ನ ಚೊಚ್ಚಲ ಚುನಾವಣೆಯಲ್ಲಿ ಈ ಮಟ್ಟದ ಒಂದು ಬೆಂಬಲ ಏನ್ ಸಿಕ್ಕಿದೆ, ಈ ಬೆಂಬಲಕ್ಕೆ ನಾನು ಯಾವತ್ತೂ ಕೂಡ ಚಿರಋಣಿ ಆಗಿರ್ತೇನೆ. ಮುಂದಿನ ದಿನಗಳಲ್ಲಿ ಒಂದು ಹೊಸ ಅಧ್ಯಾಯವನ್ನ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ನಾನು ಆರಂಭಿಸ್ಲಿಕ್ಕಿದ್ದೇನೆ ಸರ್. ಓಕೆ, ತುಂಬಾ ಧನ್ಯವಾದ ಅಫ್ಸರ್ ಪುಳ್ಳಿಪೇಟೆ ಅವರೇ, ದಿ ಫೆಡರಲ್ ಕರ್ನಾಟಕ ಜೊತೆ ಮಾತಾಡೋದಕ್ಕೆ. ಒಂದು ನೀವು ನಿರಂತರವಾಗಿ ಕ್ಷೇತ್ರದಲ್ಲಿ ಇರ್ತೀವಿ, ಮುಂದಿನ ಚುನಾವಣೆ ಕೂಡ ಸಿದ್ಧವಾಗ್ತೀವಿ ಅಂತ ಹೇಳಿದ್ದೀರಾ. ಮುಂದಿನ ಚುನಾವಣೆ ಸಿದ್ಧ ಆಗ್ತೀರಿ ಈಗ್ಲಿಂದಾನೆ? ಖಂಡಿತ ಸರ್. ಮುಂದೆ ಕಾರ್ಪೊರೇಷನ್ ಚುನಾವಣೆ ಬರ್ತಾ ಇದೆ. ಕಾರ್ಪೊರೇಷನ್ ಅಲ್ಲೂ ನಮ್ಮ ಒಳ್ಳೆಯ ಪಾರ್ಟಿಸಿಪೇಷನ್ ಇರ್ತದೆ. 2 ವರ್ಷ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಬಂದು ಹೋಗ್ತದೆ. ಹಾಗಾಗಿ ಯಾವೆಲ್ಲ ಇಶ್ಯೂಗಳು ನನಗೆ ಚುನಾವಣಾ ಸಂದರ್ಭದಲ್ಲಿ ನಾನು ಕಂಡ್ಕೊಂಡಿದ್ದೇನೆ ಅದೆಲ್ಲ ದೊಡ್ಡ ಪಟ್ಟಿನೇ ಇದೆ ನನ್ನ ಹತ್ರ. 1 by 1 ಆ ಇಶ್ಯೂಗಳ ಬಗ್ಗೆ ನಾನು ಧ್ವನಿ ಎತ್ತೇನೆ. ನನಗೆ ಬೇಕಾಗಿರೋದು ಆ ಜನರಿಗೆ ಅದರ ಆ ಸಮಸ್ಯೆಗೆ ಪರಿಹಾರ ಬೇಕು. ನಾನು ಹೊರಗಡೆ ಇದ್ರೂ ಪರವಾಗಿಲ್ಲ. ನಾನು ಹೇಳುದಿಲ್ಲ, ಈಗಾಗ್ಲೇ ನಾನು ಹುಟ್ಟು ಹೋರಾಟಗಾರ. ನನಗೆ ಇದು ಚುನಾವಣೆ ಎಂಬುದು ಒಂದು ದೊಡ್ಡ ಏನು ಹೊಸ ಕನಸೇನಲ್ಲ, ಹೋರಾಟದ ಒಂದು ಭಾಗ. ಹೊಸ ಹೋರಾಟದಲ್ಲಿ ನಾನು ಈಗ ಒಂದು ಸ್ಟೆಪ್ ಇಟ್ಟಿದ್ದೇನೆ. ಈ ಹೋರಾಟದಲ್ಲೂ ನಾನು ಮುಂದುವರಿತೇನೆ. ಎಲ್ಲ ಸ್ವಾಭಿಮಾನಿ ಮತದಾರರಿಗೆ ನಿಮ್ಮ ವಾಹಿನಿ ಮುಖಾಂತರ ಮತ್ತೊಮ್ಮೆ ಅನಂತ ಹೃದಯದ ಅಂತರಾಳದಿಂದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಓಕೆ. ಮುಸ್ಲಿಂ ವಿರುದ್ಧ ಕ್ರಮ, ಕಾಂಗ್ರೆಸ್ ನಾಯಕರು ಮುಸ್ಲಿಮರ ವಿರುದ್ಧ ಕ್ರಮ ಇವೆಲ್ಲವೂ ಕೂಡ ಕೇಳ್ಪಟ್ಟಿದೆ, ನೋಡಿದೀರಾ? ಏನನ್ಸುತ್ತೆ? ಮುಂದೇನಾದ್ರು ಕೂಡ ಮತ್ತೆ ಬೆಳವಣಿಗೆಗಳಾಗುತ್ತಾ? ದೊಡ್ಡ ಮಟ್ಟದ ಬೆಳವಣಿಗೆ ಆಗುತ್ತೆ ಸರ್. ದೊಡ್ಡ ಮಟ್ಟದಲ್ಲಿ ಒಂದು ಬೆಳವಣಿಗೆಗಳಾಗ್ಲಿಕ್ಕೆ ಸಾಧ್ಯತೆ ಇದೆ. ಯಾಕಂದ್ರೆ ಒಂದು ಅಂಡರ್ ಕರೆಂಟ್ ಇದೆ. ಚುನಾವಣೆಗಿಂತ ಮುಂಚೆ ಒಂದು ಅಂಡರ್ ಕರೆಂಟ್ ಬೇರೆನೆ ಇತ್ತು. ಆಫ್ಟರ್ ರಿಸಲ್ಟ್ ಕೂಡ ಒಂದು ಅಂಡರ್ ಕರೆಂಟ್ ಇಲ್ಲಿ ಇದೆ, ಹರಿದಾಡ್ತಾ ಇದೆ. ಬಹಳಷ್ಟು ಜನರು ಒಂದು ಆ ನೋವನ್ನ ಇಟ್ಕೊಂಡಿದ್ದಾರೆ. ಎನಿವೇ, ಮುಂದಿನ ದಿನಗಳಲ್ಲಿ ಒಂದು ಹೊಸ ಬದಲಾವಣೆ ಈ ಕ್ಷೇತ್ರದಲ್ಲಿ ಬರುತ್ತೆ ಸರ್. ಓಕೆ, ಧನ್ಯವಾದ ಅಫ್ಸರ್ ಪುಳ್ಳಿಪೇಟೆ ಅವರ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವೀಕ್ಷಕರೇ, ಇದು SDPI ಅಭ್ಯರ್ಥಿ ಅಫ್ಸರ್ ಕೂಡ್ಲಿಪೇಟೆ ಅವರ ಮಾತು. ಅವರು ಸುಮಾರು 20,000 ಮತಗಳನ್ನ ತೆಗೆದುಕೊಂಡಿರುವಂತದ್ದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ. 15% ಅಂದ್ರೆ 15% ವೋಟ್ ತೆಗೆದುಕೊಳ್ಳುವಂಥದ್ದು ಅದು ಸಾಮಾನ್ಯ ಸಂಗತಿ ಅಲ್ಲ. ಒಂದು ಹೇಳಿರುವಂತದ್ದು, ಮುಂದಿನ ವಿಧಾನಸಭಾ ಚುನಾವಣೆಗೆ ನಾನು ಈಗಲಿಂದ ತಯಾರಿ ನಡೆಸಿ ಅಂತ ಹೇಳಿರುವಂತದ್ದು. ಅದರ ಜೊತೆಗೆ ಈ ಚುನಾವಣೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಹಣ ಏನು ಚಲಾವಣೆ ಆಗಿರುವಂತದ್ದು. ಅದರ ಜೊತೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಒಳ ಒಪ್ಪಂದ ಮಾಡ್ಕೊಂಡಿದ್ಯಾ ಅನ್ನುವಂತ ಅನುಮಾನವನ್ನ ವ್ಯಕ್ತಪಡಿಸಿರುವಂತದ್ದು.
ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.